ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವ್ಲಾಗ್ಸ್ ಕಡಿನ ರಕ್ಷಿತಾ ಮಾತಾಡ್ತಿರೋದು. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗಾಯ್ಸ್. ಇದು ನಮ್ಮ ಸೆಕೆಂಡ್ ಬ್ಲಾಗು. ಇಲ್ಲಿಂದ ನಾನು ಭೂಮಿ ಮತ್ತು ರಮ್ಯವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರಿಗೇನು ಐಡಿಯಾ ಇಲ್ಲ, ನಾನು ಹೋಗ್ತಿರೋದು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಅಲ್ಲೋದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ನೋಡೋಣ. ಮತ್ತು ಇವತ್ತಿನ ಕಂಟೆಂಟ್ ಏನು ಅನ್ನೋದು ನಾವು ಇಲ್ಲಿ ರಿವೀಲ್ ಮಾಡ್ತಿಲ್ಲ. ಆ್ಯಕ್ಚುಲಿ ನನಗೂ ಏನೋ ಐಡಿಯಾ ಇಲ್ಲ ಏನು ಕಂಟೆಂಟ್ ಅನ್ನೋದು ಅಲ್ಲಿ ರಿವೀಲ್ ಆಗುತ್ತೆ. ಬನ್ನಿ ಹೋಗುವ. A few moments later. ಗಾಯ್ಸ್, ಜಸ್ಟ್ ಇವಾಗ ತಾನೇ ರಮ್ಯವ್ರ ಮನೆಗೆ ಬಂದಿದ್ದೀನಿ. ನಾನು ಬರೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಜಸ್ಟ್ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದೀನಿ. ನೋಡೋಣ ನನಗೇನು ಸರ್ಪ್ರೈಸ್ ಆಗುತ್ತೆ, ಅವ್ರಿಗೇನು ಸರ್ಪ್ರೈಸ್ ಆಗುತ್ತೆ ಗೊತ್ತಿಲ್ಲ. ಅವ್ರಿಗೆ ನಾನು ಬರೋದು ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸರ್ಪ್ರೈಸ್ ಕೊಡೋಣ ಅಂತ ಇಬ್ರಿಗೂ. ನಿಮ್ಮ ಸರ್ಪ್ರೈಸ್ ನೋಡ್ಬೇಕಿತ್ತಲ್ವಾ ಹೆಂಗಿರತ್ತೆ ಅಂತ. ಸರ್ಪ್ರೈಸ್ ಹಂಗೆ ಕಾಲ್ ಮಾಡ್ಬಿಟ್ಟು ಇದು ಮಾಡ್ತಾರಾ? ಶ್ವೇತಾ ಅಕ್ಕ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಬಂದಿಲ್ಲ ಈ ವ್ಲಾಗ್ಗೆ. ಹಂಗೆ ಎಸ್ ಆಯಿತು. ನಿಂದು ಗೊತ್ತಿಲ್ಲ. ಸರಿ, ಭೂಮಿಯಲ್ಲಿ ಆಚೆ ಹೋಗಿ ಬರ್ತೀನಿ. ನಾನು ಇನ್ನೂ ಬಂದಿಲ್ಲ, ಅವಾಗಿಂದ ನೋಡ್ತಾ ಇದ್ದೀನಿ. ಅದನ್ನೇ ಫೋನ್ ಮಾಡೋಣ ಅಂತ ಫೋನ್ ಪಿಕ್ ಮಾಡ್ತೀನಿ. ನಾನು ನೀವೆಲ್ಲ ಒಟ್ಟಿಗೆ ಇರ್ತೀರಾ, ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಸರಿ, ಕಾಲ್ ಮಾಡು. ಮಾತಾಡಿಲ್ಲ ಯಾವತ್ತು, ಎಲ್ಲ ಹೋಗಿದ್ವಲ್ವಾ ರಿಲೇಟಿವ್ ಮನೆಗೆ. A few inches later. ಗೈಸ್, ಏನಂದರೆ ರಕ್ಷಿತಾ ನಮ್ಮ ಮನೆಗೆ ಬಂದಿಳಂತೆ. ಇವಾಗ ರಮ್ಯ ರಕ್ಷಿತಾ ಫೋನ್ ಮಾಡಿ ಹೇಳಿದ್ರು ಬಂದರೆ ಏನೋ ಅಂತ. ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. 2 ಡೇಸಿಂದ ಡಿಲೇ ಆಯಿತು. ಸೊ ಇನ್ಸ್ಟೆಂಟಾಗಿ ಬೇಗ ಏನಾದರೂ ಒಂದು ಮಾಡೋಣ ವ್ಲಾಗು ಅಂತ ಅಂದ್ಕೊಂಡು SR ನಾವು ಚಾಲೆಂಜ್ ಮಾಡೋಣ ಅಂತ ಇದ್ದೀವಿ. ಅವ್ರಿಗೇನು ಐಡಿಯಾ ಇಲ್ಲ, ಬಟ್ ಬೇರೆ ಏನೇನೋ ಮಾತಾಡಿದ್ವಿ ನಾವು. ನೋಡೋಣ ಇವಾಗ ಏನು ಮಾಡ್ತೀವಿ ಏನಂತ. ಸೊ ನಿಮ್ಗೆ ಹೇಳ್ಬಿಡ್ತೀನಿ ಫಸ್ಟ್. ನಿಮಗೆ SR ನಾವು ಚಾಲೆಂಜಲ್ಲಿ ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀನಿ, ತಿನ್ನೋದು ಮತ್ತು ಇಷ್ಟ ಇಲ್ದಿರೋದು ಆ ಥರ ಎಲ್ಲ ಥರ ಐಟಮ್ಸ್ ಇಟ್ಟಿದ್ದೀನಿ. ಅದು ಅವ್ರು ಚೂಸ್ ಮಾಡ್ತಾರೆ. SR ಅಂತ ಚೀಟಿ ಬರ್ದು ಹಾಕಿದ್ದೀನಿ. ಅದೆಲ್ಲ ಇಷ್ಟ ತೊಗೊಂಡ್ರೆ ಅದು ತಿನ್ನಲೇಬೇಕು, ನೋ ತೊಗೊಂಡ್ರೆ ಅದಕ್ಕೆ ಏನಿಲ್ಲ. ಚೆನ್ನಾಗಿ ಬರಲಿ ಚೆನ್ನಾಗಿಲ್ಲದ ಬರಲಿ, ಅವರು SR ನೋ ಯಾವ್ದು ಪಿಕ್ ಮಾಡ್ತಾರೆ ಅದ್ರ ಮೇಲೆ ಆಗುತ್ತೆ. ಈ ಗೇಮ್ಗೆ ಅಂತ ಇಷ್ಟು ಐಟಮ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡೋಣ ಇದರಲ್ಲಿ ಯಾವ್ದಾದ್ರು ಬರುತ್ತೆ ಅಂತ. ವಾ ರಕ್ಷಿತಾ, ನೀನೇನು ಇಲ್ಲಿ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆ್ಯಕ್ಚುಲಿ ಏನಿಲ್ಲ, ರಕ್ಷಿತಾ ಬರ್ತಾಳೆ ಅಂತ ಫೋನ್ ಮಾಡಿ ಹೇಳಿದ್ವಿ ಇವರಿಬ್ಬರೇ. ಏನು ಗೊತ್ತಾ ಗೈಸ್, ಇವಾಗ ಸರ್ಪ್ರೈಸ್ ಮಾಡೋಣ ಅಂತ ಇದ್ದೀನಿ. ಮೇಲ್ಗಡೆ ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಚಾಲೆಂಜ್ ಕಾಣ್ತಿದೆ. ಬೇಗ ಬನ್ನಿ, ಪಟ್ 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 ಅಂತ ಬರಬೇಕು. ಅದೆಲ್ಲ ಹೇಳಲ್ಲ, ಬಾ ಬೇಗ 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 ಬೇಗ. ನಾನು ಫಸ್ಟ್ ಹೋಗ್ತೀನಿ. ಬರ್ತಾ ಇದ್ದಾರೆ ಗೈಸ್ ಕಳ್ಳರು. ಏನೇ ಗೊತ್ತಾ, ನಾನು ನಿಲ್ಲಿಸಿರೋದು ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ. ಇವಾಗ SR ನೋ ಚಾಲೆಂಜ್ ಅಂತ ಮಾಡ್ತಾ ಇದ್ದೀನಿ. ಏನಂತ? ಓಕೆ, ಅದರಲ್ಲಿ ಏನಂದರೆ ನಿಮಗೆ ಚೀಟಿ ಹಾಕಿರ್ತೀನಿ. SR ನೋ, ಅದು ಒಂದೇ ಕಲರ್ ಚೀಟಿಲಿ ಹಾಕಿದ್ದೀನಿ. ಆಮೇಲೆ ಒಂದೇ ಕಲರ್ ಬಂದರೆ ಅದು ಎಸ್ ಇರುತ್ತೆ, ಒಂದೇ ಕಲರ್ ಬಂದರೆ ನೋ ಇರುತ್ತೆ ಅಂತ ಗೊತ್ತಾಗ್ಬಿಡ್ತೀನಿ ಕಳ್ಳರು. ಸೊ ಒಂದೇ ಕಲರ್ ಬರ್ದಿದ್ದೀನಿ. ಏನು ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಡಿಪೆಂಡ್. ಅಲ್ಲಿ ಯಾವುದೋ ಒಂದು ಐಟಮ್ ಬಂದಿರುತ್ತೆ, ತಿನ್ನೋದಾಗಿರ್ಬೋದು, ಚರೋದಾಗಿರ್ಬೋದು, ಇಲ್ಲ ತುಂಬ ವಿಯರ್ಡ್ ಆಗಿರ್ಬೋದು. ಅದು ನಿಮಗೆ ಸಿಗುತ್ತೆ. ಒಂದು ತೊಗೊಂಬಂದು ಕೊಡ್ತೀನಿ ನಿಮಗೆ. ಅದು ಎಸ್ ಅಂದರೆ ನೀವು ಅದನ್ನು ತಿನ್ನಬೇಕು, ಇಲ್ಲ ಅದನ್ನು ಯೂಸ್ ಮಾಡಬೇಕು, ಆ ಥರ. ಓಕೆನಾ? ರೆಡಿನಾ? ಚಾಲೆಂಜ್ ರೆಡಿ. ತಿಂದಿಲ್ಲ ಅಂದರೆ ಪನಿಷ್ಮೆಂಟ್. ಯಾರು ಓಕೆ? ಹೇಳ್ರಪ್ಪ. ಹಾಯ್ ಗೈಸ್, ಇವಾಗ ಏನು ಗೊತ್ತಾ, ಇವಾಗ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ. ಏನು ಅಂತಂದರೆ ಕಣ್ಣಿಗೆ ಬಟ್ಟೆ ಕಟ್ತೀವಿ. ಒಂದು ಐಟಮ್ ತೊಗೊಬಂದು ಒಬ್ಬರಲ್ಲಿ ನಿಂತಿರ್ತಾರೆ. ಅದ್ರ ಮೇಲೆ SR ನೋ ಅನ್ನೋದು ಡಿಸೈಡ್ ಆಗುತ್ತೆ. ಅವ್ರು ಎಸ್ ಅಂದರೆ ಅದು ತಿನ್ನಬೇಕು, ನೋ ಅಂದರೆ ಒಳ್ಳೆದಿದ್ರೆ ಕೆಟ್ಟಿದ್ದು ಅವ್ರು ಡಿಪೆಂಡ್ ಆಗುತ್ತೆ. ಅದು ಯಾವ ಐಟಮ್ ಅಂತ ಅವ್ರು ಗೊತ್ತಾಗ್ಬಾರ್ದು. ನಾವು ಪಕ್ಕದಲ್ಲಿ ಬಂದು ನಿಲ್ಸಿರ್ತೀವಿ. ಎಷ್ಟಿದೆ ರಕ್ಷಿತಾ? 4. ಇದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. 2. ಓಕೆ, ಇವಾಗ ತರುಣ್ ಒಂದು ಐಟಮ್ ಎತ್ಕೊಂಬತ್ತನು. ಓಕೆ ಗೈಸ್, ಇಲ್ಲಿ ಏನಿದೆ ಗೊತ್ತಾ? ಎಷ್ಟಿದ್ರೆ ತಿನ್ಬೇಕು ಗೈಸ್, ನೋಡಿದ್ರೆ ಒಂದೇ ತಮ್ಮ ನೋನೇ ಸಿಗುತ್ತೆ. ಕಾನ್ಫಿಡೆನ್ಸ್ ಗೈಸ್, ವೆರಿ ಕಾನ್ಫಿಡೆನ್ಸ್. ಓಕೆ, ಇದನ್ನ ಇಟ್ಕೊಳ್ಳಿ, ನೋಡಿಬೇಡಿ. ಇದು ಪ್ರಸಾದ. ಇದು ನಿಮ್ಗೆ ಸ್ವೀಟ್ ಆಗಿರುತ್ತಾ? ತುಂಬ ಸ್ವೀಟ್ ಇರುತ್ತೆ ಅದು. ಏನಂತ ನೋಡಿ, ತಿನ್ನಿ. ಟೇಕ್ ಯುವರ್ ಓನ್ ಟೈಮ್.
ಸೂಪರಾ? ಬನ್ನಿ ಬನ್ನಿ ಬನ್ನಿ. ಈಗ ನಮ್ಮ ಮುಂದೆ ಇದ್ದಾರೆ ರಕ್ಷಿತಾ, ಹೀರೋಯಿನ್ ಗೈಸ್. ಇವಳು ಶಾರ್ಟ್ ಮೂವಿಗೆ ಅದ್ರ ಇನ್ನೂ ಶೂಟಿಂಗ್ ನಡೀತಾ ಇದೆ. ಇನ್ನೂ ಬಂದಿಲ್ಲ ಗೈಸ್. ಅದೇ ಗೈಸ್ ಶೂಟಿಂಗ್ ನಡೀತಾ ಇದೆ. ನೆಕ್ಸ್ಟು ಹೀರೋಯಿನ್. ಎಷ್ಟು ಲಕ್ಷದ ಇದು? 1 ಇದು 5 ಅದು 6 ಇದು ಒಂದೇ ಟೈಮ್ ಎತ್ಕೊಂಬ ತರು. ಇದೇನು ಗೊತ್ತಾ ಗೈಸ್? ನಿಂತಿ ಮೇಡಮ್, ಇಲ್ಲೇ ಇದ್ದೀನಿ. ಓಕೆ, ಏನು ಬಂದಿರ್ಬೋದು ನಿಮ್ಮ ಪ್ರಕಾರ? ನೋ ಏನು ಬಂದಿರ್ಬೋದು? ಆ್ಯಕ್ಚುಲಿ ಅದು ಎಸ್ ಗೈಸ್. ಸೊ ಇದೇನಂದರೆ ಇವ್ ನಿಮಿಷ ಓಪನ್ ಮಾಡೋಣ ನೋಡಿ. ಬ್ಲೈಂಡ್ ಫೋಲ್ಡ್. ಕೈ ಕೊಡು ಅವ್ರಿಗೆ. ಏನಿದು? ಫೇಸ್ ಪೌಡರ್. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ. ಒಂದ್ ಮಣ ಮೇಕಪ್ ಮಾಡ್ತಾ ಗೈಸ್ ಇವಾಗ ನಮ್ಮ ಮುಂದೆ ಇದ್ದಾರೆ ಮೋಹಕ ತಾರಿ ರಮ್ಯಾ. ಏಯ್ ಕರೆಕ್ಟಾಗಿ ಕಟ್ಟಿಲ್ವಾ? ಟೈಟ್ ಆಯ್ತು ಇರೋ. ಓಕೆ ಸಾರಿ ಗೈಸ್, ಜೋಸ್ ಹೇಳಿದ್ದು ಬಿಟ್ಟು. ಓಕೆ, ಎಷ್ಟಿದೆ ರಮ್ಯಾ? ಇದು 10. ಓಕೆ, ಇವಾಗ ಒಂದು ಐಟಮ್ ಬಂದಿದೆ ನಮ್ಮ ಮುಂದೆ. ಏನು ಅಂತ ಅಂದರೆ ಇದು. ಸೊ ನೋಡೋಣ ಹೆಂಗೆ ತಿಂತಾಳೆ ಅಂತ. ನಿಮಿಷ ಸಾರಿ, ಚೀಟಿ ಎಲ್ಲ ಬಿದ್ದೋಗ್ಬಿಟ್ಟಿದೆ. ರೆಡಿ? ಹಾಂ, ನೋನೆ ಕೊಡಮ್ಮ ಇಲ್ಲಿ. ಏನು ಗೊತ್ತಾಗಾಯ್ತು? ಶೇ ನೋ ಬಂದಿದೆ. ಆಕ್ಚುಲಿ ರಮ್ಮಿ ಕೈ ಕೊಡಿಗ ಅದು. ಇವಾಗ ನಮ್ಮ ಲೇಡಿ ಡಾನ್ ಬಂದಿದ್ದಾರೆ. ದಾಳಿಗಿದ್ರಿಲ್ಲ. ಇವಾಗ ನೆಕ್ಸ್ಟ್ ಸಿಗೋ ಐಟಮ್ ಇದೆ ಕೊಡೋಣ. ಚಾನ್ಸೇ ಇಲ್ಲ ರಕ್ಷಿತ? ಚಾನ್ಸ್ ಇಲ್ಲ, ಎದ್ಕೊಳ್ಳಲ್ಲ. ಚಾನ್ಸೇ ಇಲ್ಲ. ತಗೊಂಬನ್ನಿ ತರುಣವ್ರೆ. ಏನು ತರ್ತಾ ಇದ್ದೀರಾ ನೆಕ್ಸ್ಟ್? ಹಿಂಗಿದ್ರೆ ಸ್ವೀಟೇ ಬರುತ್ತೆ ನೆಕ್ಸ್ಟು. ಎಸ್, ಕಂಗ್ರ್ಯಾಚುಲೇಷನ್. ಯು ಡಿಸರ್ವ್ ದಟ್. ಎಸ್. ಏನು ಗೊತ್ತಾ ಅದು? ಒಂದು ನಿಮಿಷ ಓಪನ್ ಮಾಡ್ಬಿಡಿ. ಓಪನ್ ಮಾಡ್ಬಿಡಿ. ಐ ಥಿಂಕ್ ಇಟ್ಸ್ ಅ ಸ್ವೀಟ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಫ್ರೆಂಡು. ಸಮಾಶ್. ಸ್ಪೋರ್ಟಿವಾಗಿ ತಗೊಂಡು ಈ ನಮ್ಮ ಹೀರೋಯಿನ್ ಬಂದು ಫೋಟೋ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಒರ್ಸ್ಕೊಂಡ್ ಬಂದವ್ರೆ ಪಾಪ. ಇವಾಗ ಏನು ಗೊತ್ತಾ ಪ್ರ್ಯಾಂಕ್ ಮಾಡೋದು ನಾವು? ಹೇಳ್ತೀನಿ. ಸಾರಿ ಗೈಸ್, ಪ್ರ್ಯಾಂಕ್ ಅಲ್ಲ. ಸೊ ಇವಾಗ ಇವಳ ಹತ್ರ ಇದಿದೆ ಐಟಮ್. ತಂದೇನೆ ತರೋನು ಏನು ಅಂತ ಗೆಸ್ ಮಾಡಿ. ಎಷ್ಟು ಸಿಗುತ್ತೆ, ಎಷ್ಟು ತಿನ್ನಲೇಬೇಕು, ನೋವು ಬಂದರೆ ತಿನ್ನಲೇಬೇಕು. ಹಾಂ, ಮನೆ ಬರ ಇವತ್ತು. ಆ್ಯಕ್ಚುಲಿ ಸ್ವೀಟ್ ಅನ್ಸುತ್ತದು, ನೀವು ತಿನ್ಬೋದು. ಹೌದಾ? ಖುಷಿ ಕೊಡು. ಸಕ್ಕರೆ ಏನಾದರೂ? ಎಸ್ ಬಂದಿದೆ ಗೈಸ್. ಅಯ್ಯೋ. ಓಕೆ, ಇವಾಗ ಅದು ಭಾರ ಆಗ್ಬೋದು. ತಿನ್ಬೇಕಾ? ತಿನ್ಬೇಕಾ ಇದು? ತಿನ್ಬೇಕಲ್ವ ಗೈಸ್? ಇದರಲ್ಲಿರೋ ಮಣ್ಣು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಒಬ್ಬರಿಗೆ ಒಂದಿದೆ ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದು. ಏನು ಮಾಡೋಣ ಅಂತ. ಸೊ ನೆಕ್ಸ್ಟ್ ಇವಾಗ ಅಷ್ಟೇ ತಾನೇ ಒಂದು? ಇಲ್ಲ ಅದು ಸುಮ್ಮನೆ ಜೋಕ್. ಅದು ಹೀರೋಯಿನ್ಗೋಸ್ಕರ ಸ್ಪೆಷಲ್ ಆನರ್ ತಗೋ. ನೆಕ್ಸ್ಟ್ ನೆಕ್ಸ್ಟ್ ನೀನೇ ಬಕ್ರ ತಗೊಂಬತ್ತಾರ. ಬಕ್ರ ಮಾಡ್ಬಿಟ್ರಿ. ಬಕ್ರ ಗೊತ್ತಾ ಗೈಸ್ ಅದೇನು ಅಂತ? ನಿಮಗೆ ಕ್ಯಾಪ್ಷನ್ ಹಾಕ್ತೀನಿ. ಪ್ಲೀಸ್ ನೋ ಬರ್ಲಪ್ಪ. ನೋಬಲ್ ಎತ್ಕೊಂಡು ಚೆನ್ನಾಗಿತ್ತು.
ಎಸ್ ಎಸ್ ಬಂದಿದೆ ಗೈಸ್, ಎಸ್ ಬಂದಿದೆ, ಎಸ್ ಬಂದಿದೆ. ಇದು ಟೀ ಸುಮ್ಶನ್ ಕೊಟ್ಟಿದ್ದಾರೆ. ಹಾಗೆ ನೋ ರಾಣಿ ಇವಳು ಎಲ್ಲ ನೋನು ಸಿಗ್ತಾ ಇದೆ ಗೈಸ್. ಬಗ್ಗೆ ಆಕ್ಚುಲಿ ಒಂದೇ ಸಿಕ್ಕಿದೆ, ಎಲ್ಲ ಒಂದೇ ಸಿಕ್ಕಿದೆ. ಆಕ್ಚುಲಿ ರಿಹರ್ಸಲ್ ನೋನೇ ಸಿಕ್ಬಿಡೈತೆ ಗೈಸ್, ಅದಕ್ಕೆ ಒಂದು ಎತ್ಬಿಟ್ಟಿದ್ದೀವಿ. ಏನು ರಿಹರ್ಸಲ್ ಮಾಡಿಲ್ಲ ಸುಮ್ಮನೆ. ಅದೇ ರಿಹರ್ಸಲ್ ಅಂದ್ರೆ ಒಂದು ವಿಡಿಯೋ ಮಾಡಿದ್ವಿ, ಅದು ಕಟ್ಕೊಂಡ್ಬಿಟ್ಟಿದ್ವಿ ಗೈಸ್. ತಗೊಂಬನ್ನಿ ತರುಣ್ ಅವರೇ. ಚೀಟಿ 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 ಹಾಕೋಣ, ಚೀಟಿ ಅದೇನಂತ ಹೇಳ್ತೀವಿ ಗೈಸ್. ತಗೋಬೋದು. ಏನ್ ಬಂದಿದೆ ಅಂದ್ರೆ ಗಾಯ್ಸ್, ದೇವ್ ಯಾವಾಗೂ ಕೈ ಹಿಡಿಯಲ್ಲ ಅನ್ನೋದಕ್ಕಿದೆ ಸಾಕ್ಷಿ. ಎಸ್ ಎಸ್ ಬಂದಿದೆ, ಸರ್ಪ್ರೈಸ್. ಈಸ್ಕೊಳ್ಳಿ ಮಮ್ಮಿ ಅವರೇ, ಒಳಗೆ ನೋಡಿದ್ರೆ ಏನಾದ್ರು ಶುಂಠಿ ತಿನ್ಬೇಕು. ಯಾವಾಗೂ ಟೀಗಿ ಮಾಡಿದ್ರೆ ನಮ್ಮ ಫ್ರೆಂಡ್ಸ್ ಏನಾರು ಇವ್ರ ಮನೆಗೆ ಬಂದ್ರೆ ಶುಂಠಿ ಜಜ್ಜಿ ಟೀಗೆ ಹಾಕ್ಬಿಡ್ತಾಳೆ ಚಾಕ್ಲೇಟ್. ಮತ್ತೆ ಇನ್ನೊಂದು ಏನಂತಂದ್ರೆ ಇವಳು ವಿಕ್ಸ್ ಚಾಕ್ಲೇಟ್ ಅಲ್ಲಿ ಜಿಂಜರ್ ಫ್ಲೇವರ್ ಗೈಸ್. ಅಂಗಡಿ ಅವ್ರು ಕೊಡಕ್ಕೆ ನನ್ನ ಅಡಿಕ್ಷನ್ ಮಾಡ್ಬಿಡ್ತಾಳೆ. ಅದು ದಿನಕ್ಕೆ ಒಂದು 10 ಮೇಲೆ ತಿನ್ನಾಳೆ ಗೈಸ್. ಈಗ ತಿನ್ನೋ, ಒರಿಜಿನಲ್ ಶುಂಠಿ ತಂದ್ಬಿಡ್ತೀನಿ, ತಿನ್ನು ಫುಲ್ ತಿನ್ನು. ಓಕೆ ಗೈಸ್, ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಡಡಮ್. ಎಲ್ಲ ನಾವು ಐಟಮ್ಸ್ ಇದೆಲ್ಲ ಆಗಿದೆ, ಕಂಪ್ಲೀಟ್ ಆಗಿದೆ. ಆದರೆ ಯಾರು ವಿನ್ನರ್, ಯಾರು ಏನು ಅಂತ ನೀವು ಕಮೆಂಟ್ ಮಾಡಿ. ಯಾರು ಚೆನ್ನಾಗಿ ಮಾಡಿದ್ರು ಅನ್ನೋದನ್ನು ಕಮೆಂಟ್ ಮಾಡಿ, ಯಾರು ಚೆನ್ನಾಗಿ ಮಾಡಿದ್ರು ಅನ್ನೋದು ಕಮೆಂಟ್ ಮಾಡಿ. ಓಕೆ, ಇವಾಗ ಇವ್ರು ಇಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡು ಆಡಿರೋದಕ್ಕೆ 3 ಜನಕ್ಕೂ ಏನು ಕೊಡಲ್ಲ, ಕೊಡ್ತೀನಿ ಅಂತ ಅನ್ಕೋಬೇಡಿ. ಸೊ ಆದರೂ ಪಾಪ ಕೊಡೋಣ ಅಂತ ಅನ್ಕೊಳ್ಳಿ, ಏನಂತ ತೊಗೊಂಬರ್ತೀನಿ. ಓಕೆ, ಇವಾಗ 3 ಜನಕ್ಕೂ ತಗೊಂಡಿದ್ದು ಅದು. ರಮ್ಯಾ, ರಕ್ಷಿತಾ, ನಂದು ರಕ್ಷಿತಾ ಅವ್ರು ಬನ್ನಿ. ಏನು ಗೊತ್ತಾ, ಚೆನ್ನಾಗಿ ಆಡಿರೋದಕ್ಕೆ ಗೈಸ್, ಅಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡು ಆಡಿರೋದಕ್ಕೆ ಒಂದು ಬಂಚ್ ಏನಾಗಿ ಗೈಸ್, ಏನೋ ಸ್ವಲ್ಪ ಧನ್ಯವಾದಗಳು. ನಮ್ಮನ್ನು ಈ ಸ್ಪರ್ಧೆಗೆ ಕರೆದಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ಬ್ಲಾಗ್ ಯಾವ್ದು ಬೇಕು ಅಂತ ನೀವೇ ಕಮೆಂಟ್ ಮಾಡಿ, ನೆಕ್ಸ್ಟ್ ಮಾಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್.